ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 514ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಹನುಮಾನನಿಗೆ ಚಂದ್ರನು ಯಾವ ರೀತಿಯಾಗಿ ಕಂಡ, ಆ ಚಂದ್ರನ ವರ್ಣನೆಯನ್ನು ವಾಲ್ಮೀಕಿಯವರು ಈ ಸರ್ಗದಲ್ಲಿ ಮಾಡ್ಯಾರ. ಯಾರಾದರೂ ಕವಿಯಾಗಬೇಕು, ಕವನಗಳನ್ನು ರಚನೆ ಮಾಡಬೇಕು, ಅಲಂಕಾರಗಳನ್ನು ಯಾವ ರೀತಿಯಾಗಿ ಬಳಸಿ ಕಾವ್ಯದ ಕವನದ ಸೌಂದರ್ಯವನ್ನು ಹೆಚ್ಚಿಸಬೇಕು, ಅದರ ಪರಿಣಾಮಕಾರಿ ಸ್ವಭಾವವನ್ನು ಹೇಗೆ ನಾವು ಹೆಚ್ಚಿಸಬೇಕು ಅಂತ ಯಾರಾದರಲ್ಲಿ ಈ ಒಂದು ಚಿಂತನೆ ಅಥವಾ ಜಿಜ್ಞಾಸೆ ಇತ್ತಂದ್ರೆ ಅಂಥವರು ವಾಲ್ಮೀಕಿ ರಾಮಾಯಣವನ್ನು, ಮೂಲ ವಾಲ್ಮೀಕಿ ರಾಮಾಯಣ, ಆವರ್ತಿಗಳು ಭಾಳ ಇದೆ, ಭಾಳ ಜನ ಬರ್ತಾರೆ, ನಮ್ಮಲ್ಲಿ ಒಂದು 4-5 ಇವೆ ಅವು. ಆದರೆ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ನೀವು ಈ ಒಂದು ಸೌಂದರ್ಯವನ್ನು ಸವಿಬೇಕಾಗಿತ್ತಂದ್ರೆ ಮೂಲ ವಾಲ್ಮೀಕಿ ರಾಮಾಯಣವನ್ನು ಓದಿದಾಗ ನಿಮಗೆ ಇದರ ಅರ್ಥ ಅಂದರೆ ನಿಮಗೆ ಇದು ಒಂದು ನಿಮ್ಮ ಇದನ್ನ ರಚನಾ ಶಕ್ತಿಯನ್ನು ಇದು ಸುಧಾರಿಸ್ತಿದೆ. ಅಂದರೆ ನಾವು ಬರೆಯೋಕ್ಕಿಂತ ಮೊದಲು ಕಲಿಬೇಕು, ಯಾರು ಯಾವ ರೀತಿಯಾಗಿ ಬರೀತಾರೆ, ಯಾವ ರೀತಿಯಾಗಿ ಉಪಮೆಗಳನ್ನು ಬಳಸ್ತಾರೆ, ಅದರದ ಮಹತ್ವ ಏನಿದೆ, ಅಲಂಕಾರದ ಮಹತ್ವ ಏನಿದೆ, ಹೇಗೆ ನಾವು ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಇದು ಒಂದು ಕಲೆನ. ಈ ಕಲೆಯನ್ನು ನಾವು ಇನ್ನೊಬ್ಬರಲ್ಲಿ ಏನನ್ನು ನೋಡಿಕೊಂಡು ನಾವು ತಿಳ್ಕೊಂಡಾಗ ಮಾತ್ರ ನಮ್ಮಲ್ಲಿದ್ದ ಕಲೆಯನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ, ನಮ್ಮಲ್ಲಿರುವಂಥ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆವಾಗ ಮಾತ್ರ ಅಂಥವರು ಪೂರ್ಣ ಪ್ರಮಾಣದ ಕವಿಯಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಿಲ್ಲಿ ಅದೇ ಒಂದು ಚಂದ್ರನ ಸೌಂದರ್ಯವನ್ನು ಯಾವ ರೀತಿಯಾಗಿ ವಾಲ್ಮೀಕಿಯವರು ವಿವರಿಸ್ತಾ ಇದ್ದಾರೆ, ವರ್ಣನೆ ಮಾಡ್ತಾ ಇದ್ದಾರೆ ಹನುಮಾನನ ಮೂಲಕ ಅನ್ನೋದನ್ನು ಮುಂದುವರಿಸಿ, ಎತ್ತರ ಶಿಖರ ಶ್ವೇತ ಪರ್ವತದಂತೆ, ಎತ್ತರ ಶಿಖರದ ಏನು ಪರ್ವತ ಮ್ಯಾಗಿನೊಂದು ಎತ್ತರ ಪರ್ವತದ ಶಿಖರ ಏನಿರ್ತದಲ್ಲ, ಆ ಶಿಖರ ಶ್ವೇತ ಶಿಖರ, ಬಿಳಿ ಬಣ್ಣದ ಶಿಖರಗಂತೆ ಚಂದ್ರ ಕಾಣುತ್ತಿದ್ದ ಹನುಮಾನನಿಗೆ ಆಕಾಶದಲ್ಲಿ. ಆನೆಯ ಚಿನ್ನದ ಕೋರೆಗಳಂತೆ, ಆನೆಗೆ ಕೋರೆಗಳಿಗೆ ಚಿನ್ನ ಲೇಪನ ಮಾಡಿರ್ತಾರೆ. ನಾವು ನೋಡ್ತೀವಿ ಇವತ್ತು ನಮ್ಮಲ್ಲಿ ಹಳ್ಳಿಗಳಲ್ಲಿ ಈ ಎತ್ತಿನ ಕೋಡಿಗೆ ಯಾವುದೋ ಒಂದು ಇದನ್ನು ಲೇಪನ ಮಾಡೋದನ್ನು ನೋಡಿದ್ದೇವೆ ನಾವು. ಅಥವಾ ನಿಮ್ಮ ಹಿತ್ತಾಳೆ ಆಗಲು ತಾಮ್ರ ಇಂಥ ಕೆಲವುಗಳನ್ನು ಬಂಗಾರ ಬಣ್ಣ ಕುಡಿಸಿದಂಥ ಇವನ್ ತಗಡುಗಳನ್ನು ಅವಕ್ಕೆ ಇದು ಮಾಡೋದು, ಲೇಪನ ಮಾಡೋದು ನಾವು ನೋಡ್ತೇವೆ. ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಆನೆಯ ಕೋರಗಳಿಗೆ ಚಿನ್ನದ ಲೇಪನ ಮಾಡ್ತಿದ್ರು. ಮಂಜಿನ ಭಯವಿಲ್ಲ, ಚಂದ್ರಾಮಣಿಗೆ ಮಂಜಿನ ಭಯ ಅಂದರೆ ಅದು ಬಹಳ ಶುಭ್ರವಾಗಿತ್ತು. ಮಂಜಿನ ಭಯ ಯಾವಾಗಿರ್ತದ? ಮಂಜಿನ ಭಯ ಸಾಮಾನ್ಯವಾಗಿ ನಮಗೆ ಚಳಿಗಾಲದಲ್ಲಿ ಇರ್ತಿದೆ. ಚಳಿಗಾಲ ಏನು ಶರದ್ ಋತು ಶುರುವಾಗ್ತದಲ್ಲ, ಆ ಕಡೆ ಹೇಳೋ ಮಾಘ ತನಕ ಏನು ಬರ್ತಿದೆಯಲ್ಲ, ಶಶಿರದಾಗ ಏನು ಬರ್ತದಲ್ಲ, ಆವಾಗ ಚಂದ್ರನಿಗೆ ಮಂಜಿನ ಹೆದರಿಕೆ ಇರ್ತಿದೆ. ನೋಡಿ ಕವಿ ಯಾವ ರೀತಿಯಾಗಿ ಬಳಸೋಣ ಪದಗಳನ್ನು. ಇವತ್ತು ಇವನಿಗೆ ಹೆದರಿಕಿಲ್ಲ, ಯಾಕಂದರೆ ಇವರು ಈ ಸಮುದ್ರದ ಅಡ್ಡಿಗೆ ಬಂದಾಗನ ವಸಂತ ಋತು ಶುರುವಾಗಿರ್ತದೆ. ವಸಂತದಲ್ಲಿ ಚಳಿನೂ ಇರುವುದಿಲ್ಲ, ಮಂಜು ಇರುವುದಿಲ್ಲ. ಅದಕ್ಕೆ ಮಂಜಿನ ಭಯವಿಲ್ಲದ ಸೂರ್ಯಗ್ರಹಣದ ನಿಶಬ್ದತೆಯ, ಸೂರ್ಯಗ್ರಹಣ ಹಿಡಿದಾಗ ಹೆಂಗೆ ಭೂಮಿಯಾಗ ಒಂದು ನಿಶಬ್ದತೆ ನೋಡಿ ಅನುಭವ ಇದೆಯದು. ಚಂದ್ರ ಸೂರ್ಯಗ್ರಹಣ ಸಂಪೂರ್ಣ ಸೂರ್ಯಗ್ರಹ ಆದಾಗ ಭೂಮಿ ಮೇಲೆ ಒಂದು ನಿಶಬ್ದತೆ ಕಾಣಿಸ್ತಿದೆ. ಆ ನಿಶಬ್ದತೆ ಹಂಗೆ ಚಂದ್ರ ಸೂರ್ಯಗ್ರಹಣದ ನಿಶಬ್ದತೆ ಹಂಗೆ ಕಂಡ ಅವನಿಗೆ. ಯಾವ ಕಲಂಕಗಳಿಲ್ಲದೆ ಮೊಲದಂತೆ ಹೊಳೆದ ಚಂದ್ರ, ಮೊಲದ ಬಿಳಿ ಮೊಲ ಇರ್ತದಲ್ಲ, ಅಲ್ಲಿ ಯಾವುದೇ ಪ್ರಕಾರದ ಕಲೆಗಳು ಇರುವುದಿಲ್ಲ, ಕಲಂಕ ಇರುವುದಿಲ್ಲ. ಚಂದ್ರ ಹೆಂಗೆ ಕಾಣಿಸ್ತಾನಪ್ಪ ಚಂದ್ರ ವಾಲ್ಮೀಕಿಗೆ ಅಥವಾ ಹನುಮಾನನಿಗೆ? ಹುಣ್ಣಿಮೆ ಚಂದ್ರ, ಶುಭ್ರ ಒಂದು ಆಕಾಶದಲ್ಲಿರುವಂಥ ಚಂದ್ರ ಮೊಲದಂತೆ ಕಾಣಿಸ್ತಾನೆ. ಶಿಖರ ತುದಿ ಮೇಲೆ ಕುಳಿತ ಸಿಂಹದಂತೆ, ಮತ್ತೊಮ್ಮೆ ಹೆಂಗೆ ಕಾಣಿಸ್ತಾನಪ್ಪ? ಶಿಖರ ತುದಿ ಮ್ಯಾಗ ಸಿಂಹ ಕೂತಿ ಎಲ್ಲ ಕಡೆ ಅವಳು ನೋಡ್ತಿರ್ತದದು. ಹಂಗೆ ಶಿಖರ ತುದಿ ಮೇಲೆ ಕೂತಂಥ ಸಿಂಹದಂದ್ರೆ ಆಕಾಶದಾಗಿರ್ತಾನೆ. ಆಕಾಶ ಅಂದ್ರೆ ಆ ಶಿಖರ ತುದಿಗತೆ ಅನ್ನಿಸ್ತಿದೆ, ಅದರ ಮ್ಯಾಗ ಸಿಂಹಗತೆ ಕಾಣಿಸ್ತಿದೆ. ರಣರಂಗದ ಆಣೆಯಂತೆ, ಯುದ್ಧದಾಗ ಆಣಿ ಹೆಂಗೆ ಬರ್ತಿರ್ತಲ್ಲ
ಹಂಗೆ ಆಣಿಗತೆ ಚಂದ್ರ ಕಾಣ್ತಾನೆ ಹನುಮಾನನಿಗೆ. ರಾಜ್ಯ ಗಳಿಸಿದ ರಾಜನಂತೆ ಹೊಳೆದ ಚಂದ್ರ. ನೋಡ್ರಿ ಅಲ್ಲಿ ಹಂಗೆ ತೋರಿಸ್ತಾರೆ. ಚಂದ್ರ ಹ್ಯಾಂಗೆ ಕಾಣಿದಪ್ಪ ಅಂದ್ರೆ, ರಾಜ ಗೆದ್ದಾಗ, ಯುದ್ಧ ಮಾಡಿ ಗೆದ್ದಾಗ ಅವನಲ್ಲಿ ಏನು ಹರುಷ ಇರ್ತದಲ್ಲ, ಮುಖದ ಮ್ಯಾಗ ಒಂದು ತೇಜ ಕಳೆ ಇರ್ತದಲ್ಲ, ಆ ಕಳೆಯಂತೆ ಕಂಡನು ಯಾರು? ಚಂದ್ರನು ಹನುಮಾನನಿಗೆ. ಚಂದ್ರ ಹೊಳಪಿನಲ್ಲಿ ಕಲಂಕಹೀನವಾಯಿತು ಸಂಜೆ. ಆ ಚಂದ್ರನ ಒಂದು ಬೆಳಕೇನಿತ್ತಲ್ಲ, ಬೆಳದಿಂಗಳೇನಿತ್ತಲ್ಲ, ಹಾಲಿನತೆ ಇತ್ತಲ್ಲ, ಅದ್ರಾಗ ಏನಾಯ್ತಪ್ಪ ಅಂದ್ರೆ ರಾತ್ರಿ ಅನ್ನೋದೇನಿತ್ತಲ್ಲ ಕಲಂಕದ, ರಾತ್ರಿ ಸಂಜೆ ಆದ ಕೂಡಲೇ ಕತ್ಲೆ ಬರಾಕ್ ಹಿಡಿತಿದೆ, ಅದೊಂದು ಕಲಂಕ. ಆ ಕಲಂಕನ ಇಲ್ಲದಾಗಿ ಹೋಯಿತು ಅಂತ ಕವಿ ಹೇಳ್ತಾನೆ ಇಲ್ಲಿ. ರಾಕ್ಷಸರ ಮಾಂಸಭಕ್ಷದಿಂದ ಯುವತಿಯರ ಕಟು ಛಾವಣೆಯಿಂದ ಕೇಳಿ ಬಂದವು ಮೀಟಿದ ತಂತಿಗಳು. ಅದೇ ವೇಳೆದಾಗ ಇನ್ನೊಂದು ಸ್ವರ ಬರ್ತಿದೆ. ರಾಕ್ಷಸರ ಮಾಂಸಭಕ್ಷದಿಂದ ಹರ್ಕೊಂತೀವಿ ಪರ್ಪರ್ ಅಂತ ಮಾಂಸ ತಿಂತಿರ್ತಲ್ಲ, ಮಾಂಸ ತಿನ್ನುವಾಗ ಒಂದು ಪ್ರಕಾರದ ಸಪ್ಪಳ ಬರ್ತಿರ್ತದೆ, ಗದ್ದಲು ನಡೆದಿರ್ತದೆ ಹರ್ಕೊಂಡು ತಿನ್ನುವಾಗ. ಉದಾಹರಣೆಗೆ ಹೇಳ್ತೇನೆ, ಒಂದು ಸತ್ತ ಯಾವುದೇ ಪ್ರಾಣಿ ಬಿದ್ದಿತ್ತಂದ್ರೆ ಅಲ್ಲಿ ನಾಯಿಗಳಾಗಲಿ ಅಥವಾ ನಮ್ಮ ರಣಹದ್ದೆಗಳಾಗಲಿ ಆ ಮಾಂಸವನ್ನು ಕಿತ್ತು ತಿನ್ನೋ ಕಾಲಕ್ಕೆ ಅಲ್ಲೇನು ಸಪ್ಪಳ ಆಗ್ತಿರ್ತಲ್ಲ, ಇಲ್ಲಿ ಹಂಗೆ ಅನಿಸ್ತಿದೆ. ಯುವತಿಯರ ಕಟು ಚಾವಣೆಯಿಂದ ಯುವತಿಯರು ಏನು ಮಾಡ್ತಾರಂದ್ರೆ, ಚಾವಣಿ ಮ್ಯಾಗ ನಿಂತ್ಕೊಂಡ ತನ್ನ ಪ್ರೀತಮ ಕಾಣಲಿಲ್ಲ, ಬರಲಿಲ್ಲ, ಅಥವಾ ಅವರಿಂದ ದೂರ ಆಗಿರ್ತಾರ, ಆ ಚಂದ್ರಮ್ಮ ಆ ಯುವತಿಯರನ್ನ ಕಾಡಿಸ್ತಾನ, ಪೀಡಿಸ್ದಂಗೆ ಆಗ್ತಿದೆ, ದುಃಖವಂತರ್ತಾನ. ಅದಕ್ಕೆ ಹೇಳ್ತಾನ ಕಟು ಭಾವನೆ ಅಂತ ಕರೀತಾನೆ. ಚಂದ್ರನಲ್ಲಿ ಯುವತಿಯರು ಏನು ಕಾಣ್ತಾರೆ? ಕಟು ಭಾವನೆ, ನಿರ್ದಯಿತರ ಕಾಣ್ತಾರೆ. ಚಂದ್ರದಲ್ಲಿ ನಾನು ನನ್ನ ಸಖಿ ಇಬ್ಬರು ಪ್ರಿಯತಮ ಮತ್ತು ಪ್ರೇಯಸಿ ಕೂಡಿರಬೇಕಾದಂಥ ಕಾಲದಾಗ ಈಗ ಒಂಟಿಯಾಗಿದ್ದೇವಲ್ಲ ಅಂತ ಹೇಳಿ ಆ ಚಂದ್ರವನ್ನ ಶಪಿಸ್ತಿರ್ತಾರೆ. ಇಂಥವು ಎಲ್ಲನೂ ಏನು ಬಂದಂದ್ರೆ ಅವನ ಕಿವಿಗೆ ಬೀಳ್ತಿರ್ತಾವೆ. ಬಂದವು ಮೀಟದ ತಂತಿಗಳಿಂದ. ಇನ್ನು ಕೆಲವೊಂದು ಏನು ಮಾಡ್ತಿದ್ರಪ್ಪ ಅಂದ್ರೆ, ವಿರಹದಲ್ಲಿ ತಂತಿ ಮೀಟ್ತಾ ಇದ್ದಂದ್ರೆ ದುಃಖದ ಸ್ವರಗಳನ್ನು ಹೊರ ತೆಗೆಯೋದು, ಆಡೋದು, ಇಂಥವೆಲ್ಲ. ಅಂದರೆ ನೀವು ಸ್ವರಗಳಲ್ಲಿಯೂ ಹಾಗಿದೆ, ಸಂತೋಷದ ಸ್ವರಗಳ ಬೇರೆ, ದುಃಖದ ಸ್ವರಗಳನ್ನೇ ಬೇರೆ. ಆ ವಾದ್ಯಗಳ ಮೂಲಕ ತಮ್ಮ ದುಃಖವನ್ನು ಹೊರಗೆ ಹಾಕೊಳ್ತಿದ್ರು. ಅದು ಎಲ್ಲ ಕೂಡ ಇವರಿಗೆ ಕಿವಿಗೆ ಬೀಳ್ತಾ ಇತ್ತು. ಹೊರಹೊಮ್ಮಿದ ಕರ್ಣಹಿತ ಸ್ವರಗಳು ಕಿವಿಗೆ ಬಹಳ ಇಂಪಾಗಿದ್ದವು. ಕಿವಿಗೆ ಸಂತೋಷವನ್ನು ಕೊಡುವಂತಹ ಸ್ವರಗಳು ಕೂಡ ಹೊರಹೊಮ್ತಾ ಇದ್ದವು. ಪತಿಯೊಂದಿಗೆ ಮಲಗಿದ ಮಾನವತಿ ಮತ್ತು ರಾಕ್ಷಸರ ಪಿಸುಮಾತುಗಳು. ಪತಿಯೊಂದಿಗೆ ಮಲಗಿದ ಪತ್ನಿಯರ ಪಿಸುಮಾತುಗಳು. ಆ ಪತ್ನಿಯರು ರಾಕ್ಷಸರಾಗಿರಲಿ, ದಾನವರಾಗಿರಲಿ, ಮಾನವರಾಗಿರಲಿ, ಗಂಡ ಹೆಂಡತಿ ಮಲಗಿದ ಕಾಲಕ್ಕೆ ಹೆಂಡತಿ ಏನೋ ಒಂದು ಪಿಸುಮಾತುಗಳನ್ನು ಮಾಡ್ತಾರೆ. ಆ ಪಿಸುಮಾತ ಕೂಡ ಏನಾಗ್ತದೆ, ಇವನ ಕಿವಿಗೆ ಬೀಳ್ತಿರ್ತದೆ. ತುಂಬಿದ ಮಧುಶಾಲೆಗಳು. ಮಧುಶಾಲೆ ಅಂದರೆ ಸರಾಯಿ ಅಂಗಡಿಗಳನ್ನ ಮಧುಪಾನ ಮಾಡುವಂಥ, ಸರಾಯಿ ಮಾಡುವಂಥ ಒಂದು ಒಳಾಂಗಣ. ಈ ಸರಾಯಿ ಸಿಗುವಂಥ ಒಳಾಂಗಣ ಏನಂತಲ್ಲ, ತುಂಬಿದ ಮಧು ಶಾಲೆಗಳು. ಅಲ್ಲೆಲ್ಲ ಕುಡುಕರಿಂದ ತುಂಬಿತ್ತದು. ಯಾರ್ಯಾರು ಮಧುಪಾನ ಮಾಡೋಕ್ಕೆ ಬಂದಿರಲ್ಲ ಅವರಿಂದ ಒಳಾಂಗಣ ಸಂಪೂರ್ಣವಾಗಿ ತುಂಬಿ ಹೋಗಿತ್ತು. ಜನ ತುಂಬಿದ ಮನೆಗಳು. ಈತ ಸರಾಯಿ ಅಂಗಡಿನೂ ಫುಲ್ ಕುಡುಕರಿಂದ ತುಂಬಿದೆ, ಈತ ಮನೆಗಳು ತುಂಬ್ಯಾವ. ರಥ, ಕುದುರೆ, ಆನೆ, ಪರಿಕರ ತುಂಬಿದ ಮನೆಗಳ ಕಣ್ಣು. ಇನ್ನು ಕೆಲವೊಂದು ಮನ್ಯಾಗ ರಥಗಳಿದ್ವು, ಕುದುರೆಗಳು, ಆನೆಗಳು, ಬಳಸುವಂಥ ಅವುಗಳ ವಸ್ತುಗಳು, ಇವೆಲ್ಲಗಳು ತುಂಬಿದ್ದು ಈ ಒಂದು ದೃಶ್ಯ ಹನುಮಾನನಿಗೆ ಕಂಡಿತು. ವೀರ ಹನುಮ ಕಂಡನು ಪರಸ್ಪರ ಹೊಡೆದಾಡುವ, ಪರಸ್ಪರ ನಿಂದಿಸುವ ಮತ್ತಿನ ರಾಕ್ಷಸರ ಗುಂಪು. ಮತ್ತೊಂದು ಕುಡುಕರ ಗುಂಪು ನೋಡಿದವು. ರಾಕ್ಷಸರಾಗ ಕುಡುಕರು. ಅವ್ರೇನು ಮಾಡ್ತಾನ, ಪರಸ್ಪರ ಹೊಡೆದಾಡ್ತಿದ್ರು. ನಿಷೇಧಾತನ ಮತ್ತು ಹೊಡೆದಾಡ್ದಂಥ ಸಾಮಾನ್ಯ ಇವತ್ತು ಇದೆ, ಇವತ್ತೇನು ಬದಲಾಗಿಲ್ಲ ಮೆಂಟಾಲಿಟಿ. ಸ್ವಲ್ಪ ನಿಷೇಧ ಹೆಚ್ಚಾಯ್ತು, ಯಾವುದೇ ಒಂದು ಮಾತು ಮ್ಯಾಗ ಹೊಡೆದಾಡಕ್ಕೆ ನಿಲ್ತಾರೆ. ಆ ಹೊಡೆದಾಡದ ದೃಶ್ಯ ನೋಡ್ತಾನೆ ಕುಡುಕರದು. ಪರಸ್ಪರ ನಿಂದಿಸು, ಇವನು ಅವನು ಬೈದು, ಇವನು ಬೈದು, ಇವನ ಇತಿಹಾಸ ಅವನು ತೆಗೆದು, ಅವನ ಇತಿಹಾಸ ತೆಗೆದು. ನಮ್ಮ ರಾಜಕೀಯ ಅದಲ್ಲ ಈಗ ಸೆರೆ ಇಲ್ಲ ಅಂದರೆ ನಿಷೇಧ ಇಲ್ಲದ ಮಾತಾಡ್ತಾರೆ ಅವರು. ವಿಧಾನಸೌಧದಾಗ ಪಾರ್ಲಿಮೆಂಟ್ನಾಗ ನೋಡಬೇಕು. ಇಲ್ಲಂದ್ರೆ
ಟಿ ವಿ ಮುಂದೆ ಇಂಟ್ರ್ಯೂ ಕೊಡೋ ಕಾಲಕ್ಕೆ ಅಥವಾ ಟಿ ವಿ ಮುಂದೆ ಮಾತಾಡೋ ಕಾಲಕ್ಕೆ ನೋಡಬೇಕು, ಅವ್ರು ಬೈತಿರ್ತಾರೆ, ಇವ್ರು ಬೈತಿರ್ತಾರೆ. ಅವ್ರು ಇಲ್ಲಿ ಹನುಮಾನಿಗೆ ಸಿಕ್ಕವ್ರು ಯಾರು ನಿಷೇಧಾಗ ಮಾತಾಡೋರು, ನಿಷೇಧಾಗ ಪರಸ್ಪರ ಬೈದಾಡುವವರು ನೋಡಿದ್ದು ನಾವು. ಆ ಒಂದು ಪರಸ್ಪರ ಬೈದಾಡುವಂಥ ಒಂದು ಚಟ ಏನಿದೆ, ಪರಂಪರೆ ಏನಿದೆ, ಸಂಪ್ರದಾಯ ಏನಿದೆ, ಇನ್ನೂ ಬದಲಾಗಿಲ್ಲ. ನೀವು ಕುಡಿದೂ ಬೈದಾಟ ಮಾಡ್ಬೋದು, ಕುಡಿದೂ ಬೈದಾಟ ಮಾಡ್ಬೋದು. ಹಿಂದಿನಕ್ಕಿಂತ ಇವತ್ತು ಹೆಚ್ಚಾದ್ರಿಂದ ನಮ್ಗೆ ಈ ಸೋಷಿಯಲ್ ಮೀಡಿಯಾಗಳಿಂದ ತಿಳಿದು ಬರ್ತಿದೆ. ಪರಸ್ಪರ ನಿಂದಿಸುವ ಮತ್ತಿನ ರಾಕ್ಷಸರ ಗುಂಪು, ಕುಡುಕರ ಗುಂಪ ನೋಡಿದ. ಕಂದನು ಹನುಮ ಕುಚೇಷ್ಟೆ ರಾಕ್ಷಸರನ್ನು. ಇನ್ನು ಕೆಲವೊಂದು ಕಡೆ ಕುಚೇಷ್ಟೆ ಮಾಡುವಂಥವ್ರಿದ್ರು, ಈಗ ಅದು ಇದೆ. ಯಾರು ಹೊಂಟಿದ್ದಪ್ಪ ಅಂದ್ರೆ ಅವಳಿಗೆ ಚಿಡಾಯಿಸೋದು, ಕುಚೇಷ್ಟೆ ಮಾಡೋದು. ನಿಮಗೆ ಅದು ಗೊತ್ತಿದೆ, ಈ ಹಾಸ್ಟೆಲ್ಗಳು ಫಸ್ಟ್ ಇಯರ್ ಪಾಪ ಅಡ್ಮಿಷನ್ ಮಾಡ್ಕೊಂಡು ವಿದ್ಯಾರ್ಥಿಗಳು ಹೋಗಿರ್ತಾರ, ಗೊತ್ತಿರೋದಿಲ್ಲ. ಅಲ್ಲಿದ್ದಂಥ ಹಳೆ ವಿದ್ಯಾರ್ಥಿಗಳು ಕುಚೇಷ್ಟೆ ಮಾಡ್ತಾರೆ. ಆ ಕುಚೇಷ್ಟೆ ಒಂದೊಂದು ಸಲ ಅವರ ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಿದೆ. ಚೇಷ್ಟೆಗೂ ಒಂದು ಮಿತಿ ಇರಬೇಕು. ಕುಚೇಷ್ಟೆ ಅಂದರೆ ಇನ್ನೊಬ್ಬನ ಮರ್ಯಾದೆ ಕಳೆಯುವಂಥದ್ದು, ಇನ್ನೊಬ್ಬನಿಗೆ ಪ್ರಾಣ ಭಯ ತಂದುಕೊಡೋದು ಅಥವಾ ಅವನ ಪ್ರಾಣ ಹಾನಿಯಾಗುವಂಥ ಕುಚೇಷ್ಟೆಗಳು ಮಾಡುವ. ಅವು ಕುಚೇಷ್ಟೆ ಆಗೋದಿಲ್ಲ, ಅಪರಾಧಗಳಾಗ್ತವೆ. ಅದಕ್ಕೆ ಇಲ್ಲಿಯೂ ಕೂಡ ಏನಂತ ರಾಕ್ಷಸರು ತಮ್ಮನ್ನೇ ಕುಚೇಷ್ಟೆಗಳನ್ನು ಮಾಡ್ತಿದ್ರು. ಹೆಣ್ಣಿನ ಎದೆ ಮೇಲೆ ಮೈ ಮೇಲೆ ಕೈ ಚೆಲ್ಲುವ ವಿಚಿತ್ರ ರೂಪದ, ಇವತ್ತು ಇದೇ ಇದು ಬಸ್ನ್ಯಾಗ ಕೂತಾಗ, ಟ್ರೈನ್ಯಾಗ ಕೂತಾಗ, ಸಿನಿಮಾದಾಗ ಇದ್ರಾಗ ಕೂತಾಗ, ಎಲ್ಲರೇ ಕೂತಾಗ ಬಾಜುಗೆ ಯಾವುದೇ ಪಾಪ ಹೆಣ್ಮಗು ಬಂದು ನಿಂತಂದ್ರೆ ಇವ್ರ ಕೈಗಳ ಶೋಧನೆ ಶುರುವಾಗ್ತಿದೆ. ನೋಡಿ, ಈ ಒಂದು ಕೆಟ್ಟ ದುರಭ್ಯಾಸ, ಒಂದು ಮನುಷ್ಯನ ಸ್ವಭಾವ, ಕೆಟ್ಟ ಸ್ವಭಾವ ಅವಾಗೂ ಇತ್ತು. ತಿರುಗಾಗ ರಾಕ್ಷಸರದಲ್ಲಿನೂ ಇರ್ತಿದ್ದು. ಸೈಡಿಗೆ ಬಂದಂಥ ಹೆಣ್ಣು ಮಕ್ಕಳಿಗೆ ಅವಳು ಎದೆ ಮೇಲೆ ಕೈ ಆಡಿಸೋದು, ಮೈ ಮೇಲೆ ಕೈ ಆಡಿಸೋದು, ಚೀಟು, ಇವೇನು ಕುಚೇಷ್ಟೆಗಳಿದ್ವಲ್ಲ ಇವು ಅವಾಗೂ ಇದ್ವೋ ಈಗೂ ಇದ್ದ. ಬಹುತೇಕ ಆಗಿನಕ್ಕಿಂತ ಈಗ ಹೆಚ್ಚಾಗ್ಯಾವ. ಆಗ ಸ್ವಲ್ಪ ಪನಿಷ್ಮೆಂಟ್ರು ಇರ್ತಿತ್ತು, ಈಗಂತೂ ಇಲ್ಲೇ ಇಲ್ಲ. ಏನು ಬಸ್ ಅನ್ನೋಂಗಿಲ್ಲ, ಎಲ್ಲೆಲ್ಲ ನೋಡಿ ಹೆಣ್ಮಕ್ಳು ಅಡ್ಡಾಡುವ ಇವತ್ತಿನ ಕಾಲದಾಗ ಬಹಳ ಕಠಿಣ ಆಗಿದೆ. ನೋಡಿ, ಇಂಥ ಹೊಲಸು ಚಟದ ಜನ ಹಿಂದೂ ಇದ್ದರು, ಈಗೂ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದೆ. ಇದೇ ರೀತಿ ಹನುಮಾನ ಮತ್ಯಾವ ರೀತಿಯಲ್ಲಿ ರೂಪದಲ್ಲಿ ಚಟುವಟಿಕೆಗಳಲ್ಲಿ ರಾಕ್ಷಸರನ್ನು ಕಂಡು ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.